ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ. ಏನಪ್ಪ ಇವ್ರು ಮಾಡ್ತಾ ಇದ್ದೀರಾ ಅಂತೀರಾ? ಇವತ್ತು ನಾವು ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕದ್ದು ಒಂದು ಭಾರಿ ಫೇಮಸ್ ರೆಸಿಪಿ. ತುಂಬ ಡಿಫ್ರೆಂಟ್ ವೇಯಿಂದ ಮಾಡ್ತಾ ಇದ್ದೀವಿ. ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು. ಅದರ ಜೊತೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬ ಒಳ್ಳೆ ರೆಸಿಪಿ ಅಂತಲೂ ಕೂಡ ಅನ್ಬೋದು. ಬದನೆಕಾಯಿ ಪ್ರಿಯರಿಗಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೂ ಅನ್ಬೋದು. ಸೊ ಈ ರೆಸಿಪಿ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಹಾಕಿ, ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ. ಸೊ ನೋಡಿ, ಇಲ್ಲಿ ಕೆಳಗಡೆ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ಪದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಈ 1 ಕಪ್ಪದಷ್ಟು ಉಪ್ಪು ಹಾಕೊಂಡ ನಂತರ ಇಲ್ಲಿ ನಾನು ಮೇಲ್ಗಡೆ ಬದನೆಕಾಯಿನ ಇಟ್ಕೊಂಡಿದ್ದೀನಿ. ಸೊ ಈ ಬದನೆಕಾಯಿ ಯಾವ ಥರ ಇಟ್ಕೋಬೇಕು ಅಂತ ಹೇಳ್ತೀನಿ. ಸೊ ಇವಾಗ ನಾವು ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ಳೋ ತನಕ ಇದೇನು ಕೆಳಗಡೆ ಉಪ್ಪಿದೆಯಲ್ಲ, ಈ ಉಪ್ಪನ್ನು ನಾವು ಪ್ರೀ ಹೀಟ್ ಮಾಡ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ನೋಡಿ, ಇವಾಗ ಇಲ್ಲಿ ಬದನೆಕಾಯಿ ತೊಗೊಂಡಿದ್ದೀವಲ್ಲ, ಬದನೆಕಾಯ್ದು ತೊಟ್ಟನ್ನು ತಕ್ಕೊಳ್ಳೋಣ. ನೋಡಿ ಈ ಥರ. ಆಮೇಲೆ ಮಧ್ಯದಲ್ಲಿ 1-2 ಕಟ್ ಈ ಥರ ಹಾಕ್ಕೊಳ್ಳೋಣ. ಯಾಕಂದರೆ ಬದನೆಕಾಯಿ ಒಳಗಡೆ ಹುಳುಗಳು ಇರ್ತವೆ. ಸೊ ಅದಕ್ಕೆ ಚೆಕ್ ಮಾಡೋಕ್ಕೋಸ್ಕರ ನೋಡಿ ಈ ಥರ ಕಟ್ ಮಾಡಿ ಫಸ್ಟ್ ನಾವು ಈ ಥರ ನೋಡ್ಕೋಬೇಕು. ಸೊ ಎಲ್ಲ ಬದನೆಕಾಯಿನೂ ನಾವು ಅದೇ ಥರ ಮಾಡ್ಕೋಬೇಕು. ಸೊ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಕ್ವಾಂಟಿಟಿ ಮೇಲೆ ಇಲ್ಲಿ ನೀವು ಬದನೆಕಾಯಿನ ತಗೋಬೋದು. ನೋಡಿ ಇಲ್ಲಿ ನಾನು ಇದೇ ಥರ 4 ಬದನೆಕಾಯಿನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಸೊ ಇವಾಗ ಕಟ್ ಮಾಡಿರೋದು ಬದನೆಕಾಯಲ್ಲಿ ಹುಳ ಎಲ್ಲ ಚೆಕ್ ಮಾಡಿ ಆಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಆಮೇಲೆ ನೀಟಾಗಿ ಮತ್ತೆ ಇದು ಕ್ಲೋಸ್ ಮಾಡಬೇಕು. ತುಂಬ ಜಾಸ್ತಿ ಓಪನ್ ಇರಬಾರ್ದು, ಯಾಕಂದರೆ ಇದು ನಾವು ಉಪ್ಪಿನ ಒಳಗಡೆ ಇರ್ತಾ ಇದ್ದೀವಿ, ಅದಕ್ಕೋಸ್ಕರ. ನೋಡಿ, ಸೊ ಈ ಥರ ಎಣ್ಣೆ ಹಚ್ಚಿ ನಾವು ಬದನೆಕಾಯಿ ಉಪ್ಪಿನ ಒಳಗಡೆ ಇರೋದ್ರಿಂದ ತುಂಬ ಚೆನ್ನಾಗಿ ಸುಡುತ್ತೆ. ಇಲ್ಲಿ ಒಂದು ಸ್ವಲ್ಪ ಮುಳ್ಳಿತ್ತು, ನಾವು ಒಳಗಡೆ ಹುಳ ಇದೆಯೋ ಏನು ಅಂತ ಚೆಕ್ ಮಾಡೋಕ್ಕೋಸ್ಕರ ಇಲ್ಲಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಬದನೆಕಾಯಿಗೆ ಮುಳ್ಳು ಚುಚ್ಚಿದ್ರೂ ಹೊರಗಡೆ ಅದು ಮುಳ್ಳಿಂದು ಕಾಣಿಸುತ್ತೆ, ಹುಳ ಇದ್ದಂಗೆ. ಸೊ ಹಾಗಾಗಿ ನಾನು ಕಟ್ ಮಾಡಿಬಿಟ್ಟು ನೋಡಿದೆ, ಇದ್ರ ಒಳಗಡೆ ಮುಳ್ಳು ಚುಚ್ಚಿತ್ತು, ಹುಳ ಇರಲಿಲ್ಲ. ಸೊ ಒಂದೊಂದು ಸರ್ತಿ ನೀವು ಈ ಥರ ಕೂಡ ಬದನೆಕಾಯಿನ ಚೆಕ್ ಮಾಡ್ಕೋಬೋದು. ಯಾಕಂದರೆ ಈ ಥರ ಕಟ್ ಮಾಡಿದಾಗ ಗೊತ್ತಾಗೋದಿಲ್ಲ ಬದನೆಕಾಯಿ ಒಳಗಡೆ ಹುಳ ಇದೆಯೋ ಇಲ್ಲೋ ಅಂತ. ಸೊ ಸೈಡಿಂದನೂ ಕೂಡ ನಾವು ಕಟ್ ಮಾಡಿ ನೋಡ್ಕೋಬೇಕು. ಸೊ ನೋಡಿ, ಈ ಬದನೆಕಾಯಿನೂ ಕೂಡ ನಾನು ಎಣ್ಣೆ ಹಚ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಹಚ್ಚಿರೋದು ಬದನೆಕಾಯಿನ ನಾವು ಇಲ್ಲಿ ನೋಡಿ ಉಪ್ಪನ್ನು ಬಿಸಿ ಮಾಡ್ಕೊಳ್ಬೇಕಾದ್ರೆ ನಾನು ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿದ್ದೆ, ಯಾಕಂದರೆ ಚೆನ್ನಾಗಿದ್ದು ಬೇಗ ಬಿಸಿ ಆಗಲಿ ಅಂಥೇಳಿ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಈ ಬದನೆಕಾಯಿನ ಇಟ್ಕೊಳ್ಳೋಣ. ಈ ಥರ ನಾನಿಲ್ಲಿ 4 ತೊಗೊಂಡಿದ್ದೀನಿ, ನೀವು ಜಾಸ್ತಿ ಬೇಕಾದ್ರೂ ಕೂಡ ತೊಗೋಬೋದು. ನೋಡಿ, ಇವಾಗ ಈ ಥರ ಬದನೆಕಾಯಿ ಇಟ್ಟಿದ ನಂತರ ಮೇಲ್ಗಡೆ ಮತ್ತೆ ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೋಬೇಕು. ಉಪ್ಪದಲ್ಲಿನೇ ಹುರ್ಕೋಬೇಕು. ನೋಡಿ, ಇವಾಗ ಮಧ್ಯದಲ್ಲಿ ನಾವು ಈ ಥರ ಲಿಡ್ಡನ್ನು ತೆಗೆದುಬಿಟ್ಟು ಬದನೆಕಾಯಿನ ತಿರುಗಿಸ್ತಾ ಇರಬೇಕು. ಇಲ್ಲ ಅಂದರೆ ಒಂದೇ ಕಡೆ ಸಿಹಿದೋಗುತ್ತೆ. ನೋಡಿ, ನಾವು ಡೈರೆಕ್ಟಲ್ಲಿ ಗ್ಯಾಸಲ್ಲಿ ಬೇಯಿಸೋದಕ್ಕೂ ಮತ್ತು ಈ ಥರ ಉಪ್ಪಿನಲ್ಲಿ ಬೇಯಿಸಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಒಂದು ಸರ್ತಿ ಈ ರೀತಿಯಲ್ಲಿ ನೀವು ಮಾಡಿ, ನೀವು ಮರೆಯೋದೇ ಇಲ್ಲ ಈ ರುಚಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಚಟ ಚಟ ಅಂತ ಸೌಂಡ್ ಬರ್ತಾ ಇದೆ, ನೋಡಿದ್ರಲ್ಲ ಈಗ ಚಟಾಪಟ ಅಂತ ಸೌಂಡ್ ಬರ್ತಾ ಇದೆ. ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಳ್ಳೋದು. ಸೊ ಈ ಥರ ತಿರುಗಿಸ್ತಾ ನಾವು ಇದನ್ನು ಸುಟ್ಕೋಬೇಕಾಗಿದೆ. ಇವಾಗ ನೋಡಿ, ಒಂದು ಸರ್ತಿ ತಿರುಗಿಸಿದ ನಂತರ ಮತ್ತೆ ಇದ್ರ ಮೇಲ್ಗಡೆ ನಾವು ಲಿಡ್ಡನ್ನು ಮುಚ್ಚಿ ಇದೇ ಥರ ನಾವು ಇಲ್ಲಿ ಬದನೆಕಾಯಿನ ಸುಟ್ಕೊಂಡು ಬರೋಣ. ನೋಡಿ, ಇವಾಗ ಮತ್ತೆ ಅರ್ಧ ನಿಮಿಷ ಆಗಿದೆ. ಇವಾಗ ಮತ್ತೆ ನಾವು ಮಧ್ಯದಲ್ಲಿ ಈ ಥರ ಬದನೆಕಾಯಿನ ತಿರುಗಿಸ್ಬೇಕು. ಮತ್ತೆ ನಾನು ಮೇಲ್ಗಡೆ ಮುಚ್ಚಿ ಮತ್ತೆ ಇದನ್ನು ಬದನೆಕಾಯಿ ಮೆತ್ತಗಾಗೋ ತನಕ ಸುಟ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ, ಇವಾಗ ಇದೇ ಥರ ಮಾಡ್ತಾ ಇಲ್ಲಿ ನಾನು ಬದನೆಕಾಯಿನ ಸುಟ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬದನೆಕಾಯಿ ಸುಟ್ಟಿದೆ. ಕಲರು ಕೂಡ ಇಲ್ಲಿ ನೀವು ನೋಡ್ಬೋದು ಸುಟ್ಟಿದ ನಂತರ ಯಾವ ಥರ ಆಗಿದೆ ಅಂತ. ಇನ್ನೊಂದಂದರೆ ಬದನೆಕಾಯಿ ಸುಟ್ಟಿದೆಯೋ ಇಲ್ಲೋ ಅಂತ ಯಾವ ಥರ ಚೆಕ್ ಮಾಡಬೇಕಂದ್ರೆ ಈ ಥರ ಪ್ರೆಸ್ ಮಾಡಿದಾಗ ಇದು ಮೇಲ್ಗಡೆ ಸಿಪ್ಪೆ ಸಾಫ್ಟ್ ಆಗಿರಬೇಕು. ಇಲ್ಲಿ ನೋಡಿ, ಎಲ್ಲನೂ ಚೆನ್ನಾಗಿ ಸುಟ್ಟಿದೆ. ಇವಾಗ ಏನು ಮಾಡೋಣ ಅಂದರೆ ಇದ್ರ ಒಳಗಡೆ ನಾವು ಈ ಥರ ಉಪ್ಪನ್ನು ಜಾಡಿಸ್ಕೋಬೇಕು. ಉಪ್ಪನ್ನು ಜಾಡಿಸ್ಕೊಂಡ್ಬಿಟ್ಟು ಈ ಬದನೆಕಾಯಿನ ತಕ್ಕೊಳ್ಳೋಣ. ಒಂದು ತಟ್ಟೆ ಒಳಗಡೆ ಹಾಕ್ಕೊಳ್ಳೋಣ. ಇವಾಗ ಈ ಬದನೆಕಾಯಿನ ನಾವು ಆರೋಕ್ಕೆ ಬಿಡೋಣ. ಇಲ್ಲಿ ನೋಡಿ, ಬದನೆಕಾಯಿ ಆರೋ ತನಕ ಇಲ್ಲಿ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 2 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ನಂತರ ಹಾಕೊಳ್ಳೋಣ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ನೋಡಿ, ಸಾಸಿವೆ ಜೀರಿಗೆ ಸಿಡಿತಾ ಇರಬೇಕಾದ್ರೆ ಇದ್ರ ಒಳಗಡೆ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ಅಂತ ಒಂದು ಈರುಳ್ಳಿ.
ಆಮೇಲೆ ಒಂದೇ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಇಲ್ಲಿ ನಾವು ಈರುಳ್ಳಿನ ಹುರ್ಕೋಬೇಕು. ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಆಗೋಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪದ್ದು ಲಿಂಕನ್ನು ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮಗೇನೇ ಕ್ವೆರೀಸ್ ಅಥವಾ ಡೌಟ್ಸ್ ಇದ್ದರೆ ನೀವು ಕಮೆಂಟು ಕೂಡ ಮಾಡ್ಬೋದು, ಅದರ ಜೊತೆ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜು ಕೂಡ ಮಾಡ್ಬೋದು. ನೋಡಿ, ಈರುಳ್ಳಿ ಇವಾಗ ಇಷ್ಟು ಕೆಂಪಾದರೆ ಸಾಕು, ತುಂಬ ಜಾಸ್ತಿ ಕೆಂಪಾಗಬಾರ್ದು, ಸ್ವಲ್ಪ ಲೈಟ್ ರೆಡಿಶ್ ಕೆಂಪಾದರೆ ಸಾಕು. ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇವಾಗ ಇದ್ರ ಒಳಗಡೆ ಅರ್ಧ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇರೋದು. ಫ್ಲೇಮನ್ನು ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಈ ಟೊಮ್ಯಾಟೋನ ನಾವು ಸಾಫ್ಟ್ ಆಗೋ ತನಕ ಹುರ್ಕೋಬೇಕು. ಸೊ ಇವಾಗ ಈ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇವಾಗ ನಾವು ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೇ ನಾವು ಬದನೆಕಾಯಿ ಉಪ್ಪದಲ್ಲಿ ಸುಟ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಇದು ಆರಿದ ನಂತರ ನಾನು ಒರೆಸ್ಕೊಂಡು ಇಟ್ಕೊಂಡಿದ್ದೆ. ಮೇಲ್ಗಡೆದು ಉಪ್ಪನ್ನು ಒರೆಸ್ಕೋಬೇಕು, ಅದೇ ಥರ ಯೂಸ್ ಮಾಡಬಾರ್ದು. ಸೊ ನೋಡಿ, ಇವಾಗ ಒರೆಸಿರೋಂಥ ಉಪ್ಪಿನ ಬದನೆಕಾಯಿನ ಒಂದು ತೊಗೊಂಡ್ಬಿಟ್ಟು ಇಲ್ಲಿ ನಾವು ಇವಾಗ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಮೇಲ್ಗಡೆ ಸಿಪ್ಪೆ ತೆಗಿಲೇಬೇಕಂತೇನಿಲ್ಲ, ಜಸ್ಟ್ ನಾವು ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಈಗ ಆಲ್ರೆಡಿ ಸಿಪ್ಪೆ ಸಾಫ್ಟ್ ಆಗಿದೆ, ನೀವು ಬೇಕಂದರೆ ಸಿಪ್ಪೆನ ತಕ್ಕೋಬಹುದು. ಬಟ್ ಈ ಬದನೆಕಾಯಿ ತುಂಬ ಗಟ್ಟಿ ಇರಲಿಲ್ಲ, ಎಳೆ ಬದನೆಕಾಯಿ ಇತ್ತು, ಹಾಗಾಗಿ ನಾನು ಇಲ್ಲಿ ಸಿಪ್ಪೆನ ತಕ್ಕೊಂಡಿಲ್ಲ, ಇದೇ ಥರ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಇದನ್ನು ನೀಟಾಗಿ ಈ ಥರ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಬದನೆಕಾಯಿನ ಕಟ್ ಮಾಡ್ಕೊಂಡಿರೋದು. ಎಷ್ಟು ಸಾಫ್ಟಾಗಿ ಬದನೆಕಾಯಿ ಉಪ್ಪದಲ್ಲಿ ಹುರಿದಿದೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಇವಾಗ ಇದು ಕಟ್ ಮಾಡಿರೋ ಬದನೆಕಾಯಿನ ಇದೇ ಥರ ನಾವು ಇಲ್ಲೇ ಬಿಟ್ಬಿಡೋಣ. ನೋಡಿ, ಬದನೆಕಾಯಿ ಕಟ್ ಆಗೋ ತನಕ ಇಲ್ಲಿ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ತುಂಬ ಲೋ ಫ್ಲೇಮಲ್ಲಿ ಮಧ್ಯ ಮಧ್ಯದಲ್ಲಿ ನಾನು ಬದನೆಕಾಯಿನ ಕಟ್ ಮಾಡ್ತಾ ಇಲ್ಲಿ ಕೂಡ ಕೈ ಆಡಿಸ್ಕೊಂಡಿದ್ದೆ, ಹಾಗಾಗಿ ಎಲ್ಲಿ ಸೀದೋಗಿಲ್ಲ, ಇಲ್ಲಿ ನೋಡ್ಬೋದು. ಇವಾಗ ಫ್ಲೇಮ್ ಇನ್ನೂ ಆದ್ರೂ ಲೋ ಫ್ಲೇಮಲ್ಲಿನೇ ಇದೆ, ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿನ ಹಾಕೊಳ್ಳೋಣ. ಇವಾಗ ನೋಡಿ, ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಗುಂಟೂರು ಬ್ಯಾಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರನ್ನು ಹಾಕೊಳ್ಳೋಣ. ಆಮೇಲೆ 1 ಸ್ಪೂನಷ್ಟು ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಹಾಕೊಳ್ಳೋಣ. ಕೆಂಪು ಖಾರದ ಪುಡಿ ಮತ್ತು ಮಸಾಲೆ ಖಾರ ಯಾರಿಗಾದರೆ ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅಲ್ಲಿ ಮೆಸೇಜ್ ಹಾಕಿ. ಇವಾಗ ನೋಡಿ, ಅರ್ಧ ಸ್ಪೂನಷ್ಟು ಇಲ್ಲಿ ನಾನು ಹುಚ್ಚೆಳ್ಳಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಫ್ಲೇಮನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡಿಕೊಂಡೆ ಇಲ್ಲಿ ನಾವು ಇದೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಮಿಕ್ಸ್ ಮಾಡ್ಕೋಬೇಕಾದ್ರೆ ಈ ಥರ ಸ್ಪೂನಿಂದ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ನೋಡಿ, ಈ ಥರ ಒತ್ತಿ ಒತ್ತಿ ಇಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ತುಂಬ ಡಿಫ್ರೆಂಟು, ತುಂಬ ಯುನೀಕ್ ರೆಸಿಪಿ ಇದೆ. ಇವಾಗ ನೀವು ಅನ್ಬೋದು ಇದ್ರ ಒಳಗಡೆ ಉಪ್ಪೇ ಹಾಕಿಲ್ಲ ಅಂತ. ಇದ್ರ ಒಳಗಡೆ ಉಪ್ಪನ್ನು ಹಾಕೋಬಾರ್ದು, ಯಾಕಂದರೆ ಉಪ್ಪಲ್ಲಿನೇ ಹುರಿದಿರೋದ್ರಿಂದ ಇಲ್ಲಿ ಆಲ್ರೆಡಿ ಬದನೆಕಾಯಿ ಉಪ್ಪನ್ನು ಎಳ್ಕೊಂಡಿರುತ್ತೆ. ಹಾಗಾಗಿ ಈಗ ನೀವು ಮೇಲ್ಗಡೆ ಮತ್ತೆ ಉಪ್ಪನ್ನು ಹಾಕೊಂಡಿದ್ರೆ ತುಂಬ ಜಾಸ್ತಿ ಉಪ್ಪಾಗುತ್ತೆ, ಹಾಗಾಗಿ ಉಪ್ಪನ್ನು ಹಾಕೊಳ್ಳೋಕೆ ಹೋಗಬಾರ್ದು. ಇವಾಗ ಸ್ವಲ್ಪ ನಾವು ಟೇಸ್ಟ್ ಮಾಡಿ ನೋಡ್ಬೋದು, ನಿಮ್ಗೆ ಬೇಕಂದರೆ ಇಲ್ಲಿ ನೀವು ಉಪ್ಪನ್ನು ಹಾಕೋಬೋದು. ಪರ್ಫೆಕ್ಟ್ ಇದೆ, ಉಪ್ಪು ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅಷ್ಟು ಕರೆಕ್ಟಾಗಿದೆ ಉಪ್ಪು, ಪರ್ಫೆಕ್ಟ್. ಇಲ್ಲಿ ನಮ್ಮದು ಸುಟ್ಟೋದು ಬದನೆಕಾಯಿದು ಬರ್ತಾ ರೆಡಿಯಾಗಿದೆ. ತುಂಬ ಡಿಫ್ರೆಂಟ್ ಬದನೆಕಾಯಿ ಬರ್ತಾ ಅಂತ ಅನ್ಬೋದು. ಇಲ್ಲಿ ನೋಡ್ಬೋದು, ಕಲರು ಟೆಕ್ಸ್ಚರು ನೋಡಿಬಿಟ್ರೆ ತುಂಬ ಸಖತ್ತಾಗಿ ಘಮ ಬರ್ತಾ ಇದೆ. ಜಸ್ಟ್ ವಾವ್ ರೆಸಿಪಿ ಅಂತಾನು ಅನ್ಬೋದು, ಅಷ್ಟು ಚೆನ್ನಾಗಿದೆ ಈ ಉತ್ತರ ಕರ್ನಾಟಕದ ಬದನೆಕಾಯಿ ಬರ್ತಾ ರೆಸಿಪಿ. ಬರ್ತಾ ಅಂತಾನು ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇವಾಗ ಇದನ್ನು ಎದ್ರ ಜೊತೆ ಸರ್ವ್ ಮಾಡೋಣ ಮತ್ತು ಯಾವ ಥರ ಟೇಸ್ಟ್ ಇದೆ ಅಂತ ನೋಡೋಣ ಬನ್ನಿ. ಬಿಸಿ ಬಿಸಿಯಾಗಿ ಮಾಡ್ಕೊಂಡಿರೋ ಅಂತ ನಮ್ಮದು ಬದನೆಕಾಯಿ ಭರ್ತಾ ತುಂಬ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀವಿ. ನೋಡಿದ್ದೀರಲ್ಲ, ಮಾಡೋದಂತೂ ತುಂಬ ಸುಲಭ ಇದೆ. ಏನು ಸಖತ್ತಾಗಿ ಕಲರ್ ಬಂದಿದೆ ನೋಡಿ ಈ ಬದನೆಕಾಯಿ ಭರ್ತಾಗೆ. ಇವಾಗ ಇದ್ರ ಜೊತೆ ಹಾಕೋತಾ ಇದ್ದೀನಿ ಅಳಸು ಜುನುಕ, ಕಡಲೆ ಹಿಟ್ಟಿಂದು ಅಳಸು ಜುನುಕ. ನೋಡಿ, ಊಪದಲ್ಲಿ ಏನು ಬದನೆಕಾಯಿ ಹುರಿತಾ ಇದ್ವಲ್ಲ, ಸೊ ಬದನೆಕಾಯಿ ಹುರಿತಾನೆ ನಾನು ಇಲ್ಲಿ ಅಳಸು ಜುನುಕ ಕೂಡ ಮಾಡ್ಕೊಂಡಿದ್ದೀನಿ. ತುಂಬ ಸಖತ್ತಾಗಿ ಕಾಂಬಿನೇಷನ್ ಇರುತ್ತೆ, ಒಂದ್ಸರ್ತಿ ಡೆಫಿನೆಟಾಗಿ ಟ್ರೈ ಮಾಡಿ. ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಟೊಮ್ಯಾಟೊ, ಆಮೇಲೆ ಈರುಳ್ಳಿ. ಇವಾಗ ಈ ರೆಸಿಪಿ ಯಾರಿಗೆ ಹೊಸದು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಬಟ್ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ. ಏನು ಕಾಂಬಿನೇಷನ್ ಇದೆ, ಈ ಬದನೆಕಾಯಿ ಭರ್ತಾ ಮತ್ತು ಈ ಅಳಸು ಜುಣಕ ಈ ಥರ ಹಚ್ಕೊಂಡು ತಿಂತಾ ಇದ್ದರೆ
ತುಂಬ ಸಖತ್ತಾಗಿದೆ. ನನಗಂತೂ ವೇಟ್ ಆಗ್ತಾ ಇಲ್ಲ, ಅಷ್ಟು ಬಾಯಲ್ಲಿ ನೀರು ಬರ್ತಾ ಇದೆ. ಅದ್ರ ಜೊತೆ ಈರುಳ್ಳಿ ಅಬ್ಬಬ್ಬಬ್ಬಬ್ಬ ಸಖತ್ತಾಗಿದೆ. ಆ ಮಸಾಲೆ ಖಾರ ಫ್ಲೇವರು ಅಷ್ಟೂ ಒಳ್ಳೆ ರೆಸಿಪಿ ಇದೆ, ಅಷ್ಟೂ ಚೆನ್ನಾಗಿದೆ. ಅದ್ರ ಜೊತೆ ಚಪಾತಿಗಿಂತನೂ ಸಾಫ್ಟ್ ಆಗಿರೋಂಥ ಈ ಜೋಳದ ರೊಟ್ಟಿ ಅಬ್ಬಬ್ಬಬ್ಬ ಏನು ಫ್ಲೇವರ್ ಇದೆ ಅಂತೀರ ನೀವು. ನಿಮ್ಗೂ ಬಾಯಲ್ಲಿ ನೀರು ಬರ್ತಾ ಇದೆ. ವೇಟ್ ಮಾಡದೆ ತಡ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ನೋಂಥ ಈ ರೆಸಿಪಿ, ತುಂಬ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋಂಥ ಈ ಒಂದು ರೆಸಿಪಿ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಷ್ಟೂ ಒಳ್ಳೆ ರೆಸಿಪಿ ಅಂತಲೂ ಅನ್ಬೋದು, ಮತ್ತು ತುಂಬ ಹೆಲ್ದಿ ರೆಸಿಪಿ ಅಂತಲೂ ಅನ್ಬೋದು. ಉತ್ತರ ಕರ್ನಾಟಕದ ಹೊಸ ಹೊಸ ರೆಸಿಪಿ ಜೊತೆ ಅದ್ರ ಜೊತೆ ಹಳೆ ರೆಸಿಪಿನೂ ಕೂಡ ನಾವು ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ ತೊಗೊಂಡು ಬರ್ತಾ ಇರ್ತೀವಿ. ನಿಮಗೆ ಯಾವ ಥರ ರೆಸಿಪಿ ಬೇಕಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇದೇ ಚಾನಲಲ್ಲಿ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.